ಇದೊಂದು ದೇವಾಲಯಗಳಿಗೆ ಚಕ್ರವರ್ತಿ. ಉದದಿ ವ್ಯಾವೃತದೋಳ್ ಪಡಿಯಿಡಲ್ ಮುಮ್ಮಾಡಲು ಅರಿಯನಿದನ್ ದೇವಶಿಲ್ಪಿಗೆ ಮಾದರಿದಂ ಪೋಲ್ವವ ಪೋಲ್ವಂತಿದು ದೇವಾಲಯ ಚಕ್ರವರ್ತಿದಂ ಬ್ರಹ್ಮನು ನಿರ್ಮಿಸಲು ಅರಿಯನಿದನ್. ಇದಕ್ಕೆ ಇಟಗಿ ಅಂತ ಹೆಸರು ಬರೋದಕ್ಕೆ ಪ್ರದೇಶದ ಹೆಸರಿನ ಇಟಗಿ. ಸುಮಾರು 11ನೇ ಶತಮಾನದಲ್ಲಿ 400 ಜನ ಬ್ರಾಹ್ಮಣರು ಪ್ರತಿನಿತ್ಯ ಹೋಮ ಹವನ ಮಾಡ್ತಿದ್ರೆ ಇದನ್ನ ಇಟ್ಟಿಗೆ ನಂತರ ಇಟಿಗೆ ಅಂತ ಆಗಿದೆ. ನೋಡಿ, ತಮ್ಗೆ ಯಾರಿಗಾದ್ರೂ ಇಟಗಿ ಅನ್ನೋ ಹೆಸರು ಏನಕ್ಕೆ ಬಂತು ಅಂತ ಪ್ರಶ್ನೆ ಕಾಡ್ತಾ ಇದ್ರೆ, ಮೇಲೆ ಕೂಡ ನೋಡಿದ್ರೆ ನಾವು ಅಲ್ಲಿ ನಾಟ್ಯ ಮಾಡ್ತಾ ಇರುವಂತಹ ಶಿವ ಕಾಣ್ಬೋದು. ನಟರಾಜ ಇದ್ದಾನೆ. ಏಕಶಿಲೆಯಲ್ಲಿ ಮಾಡಿರುವಂತಹ ಒಂದೇ ಕಲ್ಲಿನಲ್ಲಿ ಮಾಡಿರುವಂತಹ ನವಪಟ್ಟಿಕೆಯಿಂದ ಕೂಡಿರುವಂತಹ ದ್ವಾರಪಟ್ಟಿಕೆ. ಇದು ನವಪಟ್ಟಿಕೆ ನವ ಅಂದ್ರೆ 9 ಪಟ್ಟಿಕೆಯಿಂದ ಕೂಡಿರುವಂತದ್ದು. ಇಟಗಿಯಲ್ಲಿರುವಂತಹ ಪ್ರಖ್ಯಾತ ಸ್ಥಳಗಳಲ್ಲಿ ಒಂದಾಗಿರುವಂಥದ್ದು ಮಹಾದೇವ ದೇವಾಲಯಕ್ಕೆ ಬಂದಿದ್ದೀವಿ. ನಮಗೆ ಇಲ್ಲಿ 8 ತಲೆಮಾರುಗಳಿಂದ ಇಲ್ಲೇ ಇದ್ದು ದೇವಸ್ಥಾನನ ನೋಡ್ಕೊಳ್ತಾ ಇರೋದು ಮತ್ತು ಉಸ್ತುವಾರಿನ ನೋಡ್ತಾ ಇರುವಂತಹ ಶ್ರೀಕಾಂತ್ ಪೂಜಾರವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಹಾಗೆ ಒಂದು ಸಣ್ಣ ಪರಿಚಯ ಮಾಡಿಕೊಡಿ ನಿಮ್ಮ ಸ್ಥಳದ ಬಗ್ಗೆ. ತಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೀನಿ ಮಹಾದೇವನ ಈ ಪುಣ್ಯಕ್ಷೇತ್ರಕ್ಕೆ. ಇದು 11ನೇ ಶತಮಾನದ ದೇವಸ್ಥಾನ. ಇದು 1112ರಲ್ಲಿ ಈ ದೇವರನ್ನು ಸ್ಥಾಪನೆ ಮಾಡಲಾಯಿತು. ಅಂದರೆ ದೇವಾಲಯ ಮತ್ತು ದೇವರನ್ನು ಸ್ಥಾಪನೆ ಮಾಡಲಾಯಿತು. ಇದನ್ನು ಸ್ಥಾಪನೆ ಮಾಡಿದಂಥವರು ಈ ಕ್ಷೇತ್ರವನ್ನು ಆಳುವಂಥ ಮಹಾದೇವ ದಂಡನಾಯಕ ಅಂತ. ಓಕೆ. ಮಹಾದೇವ ದಂಡನಾಯಕ ಯಾರಂದರೆ ಆತ ಕಲ್ಯಾಣ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನ ಮಹಾದಂಡನಾಯಕನಾಗಿದ್ದ. ಆತ ಈ ಇಟ್ಟಿಗೆಯನ್ನು ಕಾರ್ಯಕ್ಷೇತ್ರವನ್ನು ಆಗಿ ಇಟ್ಕೊಂಡು ಸುಮಾರು ಒಂದು 10-15 ಹಳ್ಳಿಗಳನ್ನು ಆತ ಆಳ್ತಾ ಇದ್ದ. ಹೀಗಾಗಿ ಆತನಿಗೆ ಮಹಾದಂಡನಾಯಕ ಅಂಥೇಳಿ ಕಲ್ಯಾಣ ಚಾಲುಕ್ಯರ 6ನೇ ವಿಕ್ರಮಾದಿತ್ಯ ಆತನಿಗೆ ಬಿರುದನ್ನು ಕೊಟ್ಟಿದ್ದಾನೆ. ಸೊ ಆತ ಅತ್ಯಂತ ಪರಾಕ್ರಮಶಾಲಿ ಮತ್ತು ಆತ ಕನ್ನಡದ ಸಂಧಿ ವಿಗ್ರಹಿ ಅಂತ, ಅಂದರೆ ಕನ್ನಡದ ಲೆಕ್ಚರ್ ಕೂಡ ಆತ ಆಗಿನ ಟೈಮ್ನಲ್ಲಿ. 11ನೇ ಸಂಧಿ ವಿಗ್ರಹಿ ಅಂದರೆ ವ್ಯಾಕರಣಶಾಸ್ತ್ರ ಪಂಡಿತ ಅಂತ. ಸೊ ಮಹಾದೇವ ದಂಡನಾಯಕನಿಗೆ ಆತನ ರಾಜ ಅಂದರೆ ಕಲ್ಯಾಣ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನ ಕೂಡ ಆತನಿಗೆ ಕನ್ನಡದ ಸಂಧಿ ವಿಗ್ರಹಿ ಅಂತೇಳಿ ಬಿರುದನ್ನು ಕೊಟ್ಟಿರ್ತಾನೆ. ಸೊ ಹೀಗಾಗಿ ಆತ ಅತ್ಯಂತ ಪರಾಕ್ರಮಶಾಲಿ ಮತ್ತು ಕನ್ನಡದ ಒಬ್ಬ ಪಂಡಿತ. ಸೊ ಅಂದರೆ ಕನ್ನಡದ ಪರಂಪರೆ ಸುಮಾರು 1000 ವರ್ಷದಿಂದ ಹರಿದು ಬಂದಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಪ್ರವೇಶ ಮಾಡ್ತಾ ಇದ್ದಂಗೆ ತುಂಬ ಒಂದು ಪ್ರಶಾಂತ ವಾತಾವರಣ ಗೊತ್ತಾಗ್ತಿದೆ. ಹಾಗೆ ಕಂಬಗಳಲ್ಲೇ ಕಟ್ಟಿರುವಂತಹ ನಮಗೆ ಕಂಬದ ಸಾಲುಗಳು ಕಾಣಿಸ್ತಾ ಇದೆ. ಇವಾಗ ನಾವಿದೊಂದು ನಿಂತಿರೋದು ಪ್ರದೇಶನ ನೀವು ನೋಡಿದ್ರೆ ಇದು ಮುಖಮಂಟಪ ಅಂತ ಹೇಳ್ಬೋದು. ಇಲ್ಲೇನು ಒಂದು ವೃತ್ತಾಕಾರದಲ್ಲಿ ಇರುವಂತಹ ಒಂದು ಆಕೃತಿ. ಯೂಶಲಿ ಏನಾಗ್ತಾ ಇತ್ತು ಅಂದರೆ ದೇವರಿಗೆ ನಾಟ್ಯ ಸೇವೆ ಅಂತ ಇರ್ತಾ ಇದ್ರು. ನಾಟ್ಯ ಸೇವೆ ಇಲ್ಲಿ ಒಂದು ನಾಟ್ಯ ಮಾಡಿ ದೇವರಿಗೆ ಸೇವೆ ಮಾಡುವಂಥದ್ದು, ಸುತ್ತಲೂ ಜನರು ಭಕ್ತಾದಿಗಳು ಕೂತ್ಕೊಂಡು ನೋಡುವಂಥ ಸ್ಥಳ ಇರ್ತಿತ್ತು. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಕಟ್ಟಿರೋದು ಅಂತ ಕೇಳಿ ತುಂಬಾನೇ ಖುಷಿ ಆಗ್ತಾ ಇದೆ. ಇದಕ್ಕೆ ಇಟಗಿ ಅಂತ ಹೆಸರು ಬರೋದಕ್ಕೆ ಪ್ರದೇಶದ ಹೆಸರಿನ ಇಟಗಿ ಇಲ್ಲ. ಇದಕ್ಕೆ ಒಂದು ಮೂಲ ಕಾರಣ ಇದೆ. ಯಾಕೆ ಅಂದರೆ ಇಲ್ಲಿ ಸುಮಾರು 11ನೇ ಶತಮಾನದಲ್ಲಿ 400 ಜನ ಬ್ರಾಹ್ಮಣರು ಪ್ರತಿನಿತ್ಯ ಹೋಮ ಹವನ ಮಾಡ್ತಿದ್ರೆ ಇದನ್ನು ಇಟ್ಟಿಗೆ ನಂತರ ಇಟಿಗೆ ಅಂತ ಆಗಿರೋದು. ಇಷ್ಟಿಗೆ ಅಂದರೆ ಅದು ಒಂದು ಇಷ್ಟಿಕೆ ಅಂದರೆ ಹೋಮಕುಂಡ ಅಂತ. ಹೋಮಕುಂಡ. ಸೊ ಹೀಗಾಗಿ ಇದನ್ನು ಇಷ್ಟಿಕೆ ಇಟ್ಟಿಗೆ ನಂತರ ಇಟ್ಟಿಗೆ ಅಂತಾಯಿತು. ಈಗ ಇಟ್ಟಿಗೆ ಅಂತ ಆಗಿರೋದು. ನೋಡಿ, ತಮ್ಗೆ ಯಾರಿಗಾದ್ರೂ ಇಟಗಿ ಅನ್ನೋ ಹೆಸರು ಏನಕ್ಕೆ ಬಂತು ಅಂತ ಪ್ರಶ್ನೆ ಕಾಡ್ತಾ ಇದ್ರೆ ಒಂದೇ ಒಂದು ಸಾಲಿನಲ್ಲಿ ಹೇಳ್ತಾ ಇದ್ದಾರೆ ಅವರು. ಇಷ್ಟಿಗೆ ಅಗ್ನಿಕುಂಡ. ಸಂಸ್ಕೃತದಲ್ಲಿ ಇಷ್ಟಿಕೆ ಅಂದರೆ ಹೋಮಕುಂಡ ಅಂತ. ಇಷ್ಟಿಕೆ ಇಟ್ಟಿಗೆ ಆಗಿ ನಂತರ ಇಟಿಗೆ ಆಗಿದೆ. ತುಂಬಾನೇ ಚೆನ್ನಾಗಿದೆ. ಸೊ ಇಲ್ಲಿರುವಂತಹ 400 ಜನ ಬ್ರಾಹ್ಮಣರು ಹೇಗಿದ್ರಂದ್ರೆ ಶಾಸನ ಹೇಳೋ ಪ್ರಕಾರ ಅದರಲ್ಲಿ ಅವರು 64 ವಿದ್ಯೆಗಳನ್ನು ಬಲ್ಲವಂತವರಾಗಿದ್ದರು ಮತ್ತು ಅದರ ಜೊತೆಗೆ ರಮಲ ಶಾಸ್ತ್ರವನ್ನು ಬಲ್ಲವಂತವರಾಗಿದ್ದರು. ಅದು ವಿಶೇಷವಾದಂಥ ಶಾಸ್ತ್ರ, ಅದು ಭವಿಷ್ಯ ಹೇಳುವಂಥ ಶಾಸ್ತ್ರ. ಅದನ್ನು ಸಹ ಅವರು ಬಲ್ಲವರಾಗಿದ್ದರು ಅಂಥೇಳಿ ಶಾಸನದ ಮೂಲಕ ತಿಳಿದು ಬರ್ತದೆ. ಮತ್ತು ಅವರು ಚತುರ್ವೇದ ಪಂಡಿತರಾಗಿದ್ದರು. ಹೀಗಾಗಿ ಮಹಾದೇವ ದಂಡನಾಯಕ ಇದನ್ನು ಬಿಟ್ಟು ಸಹ, ಅಂದರೆ ಈ ದೇವಾಲಯವನ್ನು ಬಿಟ್ಟು ಸಹ ಅವರಿಗೆ ಸರಸ್ವತಿ ಮಠವನ್ನು ಸಹ ಕಟ್ಟಿಸಿಕೊಡ್ತಾನೆ. ಅಂದರೆ ಅವರು ಅಷ್ಟೊಂದು ವೇದ ಪಾರಂಗತರಾಗಿದ್ದರು ಮತ್ತು ಸಕಲ ಆಗಮಿಕಗಳನ್ನು ಎಲ್ಲವನ್ನು ಬಲ್ಲವಂತವರಾಗಿದ್ದರು. ಹೀಗಾಗಿ ಅವರಿಗೆ ಪೂಜೆ ಮಾಡಲಿಕ್ಕೆ ಇರಲಿ ಅಂಥೇಳಿ ಸರಸ್ವತಿ ಮಠವನ್ನು ಆತ ಕಟ್ಟಿಸ್ಕೊಡ್ತಾನೆ. ದೇವಸ್ಥಾನದ ಬಲಪಾರ್ಶ್ವದಲ್ಲಿ ಮಠ ಇದೆ.
ಓಕೆ, ಇಲ್ಲಿ ಸರಿಸುಮಾರು ಎಷ್ಟು ಕಂಬಗಳಿರ್ಬೋದು? ಇದು ಆ್ಯಕ್ಚುಲಿ ಮುಖಮಂಟಪ ಅಂತ ಹೇಳ್ತೀವಿ. ಈ ಮುಖಮಂಟಪ 56 ಕಂಬಗಳಿದ್ದು ಇದ್ದು ಇಲ್ಲಿ ಮುಂಚೆ. ಈಗ ಉಳಿದಿರೋದು 26 ಕಂಬ. 56 ಕಂಬದಲ್ಲಿ ಈಗ 26 ಉಳಿದಿದೆ. ಕಕ್ಷಾಸನ ಅಂದರೆ ಹೊರಗಡೆ ಕೂಡುವಂಥ ಸ್ಥಾನ ಅದು ಸಹ ಒಂದು ಭಾಗದಲ್ಲಿದೆ, ಉತ್ತರ ಭಾಗದಲ್ಲಿ ಮಾತ್ರ ಉಳಿದಿರುವಂಥದ್ದು. ದಕ್ಷಿಣ ಭಾಗದಲ್ಲಿರುವಂಥದ್ದು ಎಲ್ಲವೂ ನಾಶವಾಗಿರುವಂಥದ್ದು. ಸೊ ಇದನ್ನು ಎಷ್ಟು ವೈಜ್ಞಾನಿಕವಾಗಿ ಕಟ್ಟಿದ್ದಾರೆ ಅಂದರೆ, ಈ ಮಧ್ಯದಲ್ಲಿ ಯಾರಾದರೂ ನೃತ್ಯ ಮಾಡ್ತಿದ್ರೆ ಅಥವಾ ಯಾರಾದರೂ ಇಲ್ಲಿ ಒಂದು ಪರ್ಫಾರ್ಮೆನ್ಸ್ ಮಾಡ್ತಿದ್ರೆ ಅಂದರೆ ಹೊರಗಡೆ ಕಕ್ಷಾಸನದಲ್ಲಿ ಕುಳಿತಿರುವಂಥ ಪ್ರತಿಯೊಬ್ಬರಿಗೂ ಆತ ಪರ್ಫಾರ್ಮೆನ್ಸ್ ಮಾಡುವಂಥವನು ಕಾಣ್ತಾ ಇದ್ದ. ಅಷ್ಟು ವೈಜ್ಞಾನಿಕವಾಗಿ. ಹೌದೌದು. ಅಂದರೆ ಯಾವುದೇ ಕಂಬ ಅವರಿಗೆ ಅಡೆತಡೆ ಆಗ್ತಿರಲಿಲ್ಲ, ಎಲ್ಲರಿಗೂ ಕಾಣುವಂತೆ ಅದನ್ನು ಕಟ್ಟಲಾಗಿದೆ. ಇಷ್ಟು ಅದ್ಭುತವಾಗಿ ಇದನ್ನು ಕಟ್ಟಲಾಗಿದೆ. ಇದಕ್ಕೆ ನಾವು ಮುಖಮಂಟಪ ಅಂತ ಹೇಳ್ತೀವಿ. ಸರಿಸುಮಾರು ಎಷ್ಟು ವರ್ಷಗಳ ಹಳೆದಿರ್ಬೋದು ಇದು? ಇದು ಆ್ಯಕ್ಚುಲಿ ಶಾಸನ ಹೇಳುವ ಪ್ರಕಾರ 1112ರಲ್ಲಿ ಸ್ಥಾಪನೆಯಾಗಿದ್ದಂಥದ್ದು. ಸೊ ಇದಕ್ಕೆ 1000 ವರ್ಷ ಇತಿಹಾಸ ಇದೆ. ಬಟ್ ಪ್ರತಿಷ್ಠಾಪನೆಯಾಗಿ 903 ವರ್ಷ. ಮೇಲೆ ಕೂಡ ನೋಡಿದ್ರೆ ನಾವು ಅಲ್ಲಿ ನಾಟ್ಯ ಮಾಡ್ತಾ ಇರುವಂತಹ ಶಿವ ಕಾಣ್ಬೋದು. ನಟರಾಜ ಇದ್ದಾನೆ, ಮತ್ತೆ ಈ ಕಡೆಗೆ ಬ್ರಹ್ಮ ಇದ್ದಾನೆ, ಆ ಕಡೆಗೆ ವಿಷ್ಣು. ತ್ರಿಮೂರ್ತಿಗಳನ್ನು ಸ್ಥಾಪನೆ ಮಾಡಿ ಇದು ಅಷ್ಟಕೋನಾಕೃತಿಯ ಭುವನೇಶ್ವರಿ ಅಂತ ಹೇಳ್ತೀವಿ ನಾವು. ಇಲ್ಲಿ ಇಷ್ಟೊಂದು ಸೂಕ್ಷ್ಮ ಕೆತ್ತನೆ ಇದೆ ಅಂದರೆ 3 ಡೈಮೆನ್ಷನಲ್ ಕಟಿಂಗ್ ಆಗಿದೆ ಇಲ್ಲಿ. ಅಂದರೆ ನಾಲ್ಕು ದಿಕ್ಕಿನಲ್ಲಿ, 3 ಕಡೆ ಅಲ್ಲ 4 ದಿಕ್ಕಿನಲ್ಲೂ ಇದನ್ನು ಕಟಿಂಗ್ ಮಾಡಿ ಪೂರ ಕಂಪ್ಲೀಟಾಗಿ ಹಾಲೋ ಮಾಡಿರುವಂಥದ್ದು. ಇದು ಅಷ್ಟು ಸೂಕ್ಷ್ಮ ಕೆತ್ತನೆ ಇದೆ. ಈ ಭಾಗದಲ್ಲಿ ಕಾರ್ನರ್ನಲ್ಲಿ ನೀವು ನೋಡ್ಬೋದು, ಇಲ್ಲಿ ಇದಕ್ಕೆ ಕೀರ್ತಿ ಮುಖ ಅಂತ ಹೇಳ್ತೀವಿ ನಾವು. ಇದು ಕಂಪ್ಲೀಟಾಗಿ ಉಳಿದಿರುವಂಥದ್ದು. ಬೇರೆ 3 ದಿಕ್ಕಿನಲ್ಲಿ ಅದು ಅಷ್ಟೊಂದು ಸರಿಯಾಗಿಲ್ಲ. ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅದು ಕೆತ್ತನೆ ಕೆಲಸ ಉಳಿದಿದೆ. ಸೊ ಇದು ಅಷ್ಟಕೋನಾಕೃತಿಯ ಭುವನೇಶ್ವರಿ ಅಂತ ಹೇಳ್ತೀವಿ. ಅಷ್ಟಕೋನಾಕೃತಿಯ ಭುವನೇಶ್ವರಿ ಅಂತ ಇದನ್ನು ಅದ್ಭುತವಾಗಿ ಚಿತ್ರಿಸಲಾಗಿದೆ, ಇಲ್ಲಿ ಕೆತ್ತಲಾಗಿದೆ. ಇದು ಎಷ್ಟು ಸೂಕ್ಷ್ಮ ಕೆತ್ತನೆ ಇದೆ ಅಂದರೆ ಆಲ್ಮೋಸ್ಟ್ ಆಲ್ ನೀವು 3 ಡೈಮೆನ್ಷನಲ್ ಅದನ್ನು ಕಟಿಂಗ್ ಥರ ನೋಡ್ಬೋದು. ಅಷ್ಟು ಸೂಕ್ಷ್ಮತೆಯನ್ನು ಕೂಡಿರುವಂಥ ಕಾರ್ವಿಂಗ್ ಮಾಡಿರುವಂಥದ್ದು ಇಲ್ಲಿ. ಮತ್ತು ಮಧ್ಯದಲ್ಲಿ ನಟರಾಜನ ಮೂರ್ತಿ ಇದೆ, ನೃತ್ಯ ಮಾಡುವಂಥ ನಟರಾಜನ ಮೂರ್ತಿ. ಅಂದರೆ ಪರಮಶಿವ, ಆ ಕಡೆ ಬ್ರಹ್ಮ, ಈ ಕಡೆ ವಿಷ್ಣು. ತ್ರಿಮೂರ್ತಿಗಳನ್ನು ಸ್ಥಾಪನೆ ಮಾಡಿ ಇದು ಅಷ್ಟಕೋನಾಕೃತಿಯ ಭುವನೇಶ್ವರಿಯನ್ನು ಮಾಡಿರ್ತಾರೆ. ಓಕೆ, ಇಲ್ಲಿ ಕಾಣ್ತಾ ಇರುವಂಥದ್ದು ಮಹಾದೇವ ದಂಡನಾಯಕನ 5 ತಲೆಮಾರಿನ ವಂಶಜರು. ಅಲ್ಲಿ ಪತಿ ಪತ್ನಿಯರ ಒಂದು ವಿಗ್ರಹಗಳಿವೆ. ಆತನ ತಾಯಿ ಹೆಸರು ಚಂದ್ರಲೇಶ್ವರಿ, ಅಂದರೆ ಮಹಾದೇವ ದಂಡನಾಯಕನ ತಾಯಿ ಹೆಸರು ಚಂದ್ರಲೇಶ್ವರಿ, ಮತ್ತು ಆತನ ತಂದೆ ಹೆಸರು ಮೂರ್ತಿನಾರಾಯಣ. ಸೊ ದೇವಸ್ಥಾನದ ಎಡಪಾರ್ಶ್ವದಲ್ಲಿ ಮೂರ್ತಿನಾರಾಯಣ ದೇವಸ್ಥಾನ ಮತ್ತು ಚಂದ್ರಲೇಶ್ವರಿ ದೇವಸ್ಥಾನವನ್ನು ಸಹ ಆತ ಕಟ್ತಾನೆ. ಸೊ ಆತ ಅತ್ಯಂತ ಪರಾಕ್ರಮಶಾಲಿಯಾಗಿರೋದ್ರಿಂದ ಕಾಲಭೈರವ ದೇವಸ್ಥಾನವನ್ನು ಕಟ್ಟಿರ್ತಾನೆ ಅಂತೇಳಿ ಶಾಸನದ ಮೂಲಕ ತಿಳಿದು ಬರ್ತದೆ. ಬಟ್ ಒಂದೇನೆಂದರೆ ಈಗ ಉಳಿದಿರುವಂಥದ್ದು ಸ್ಕಿನ್ ಔಟ್ ಆದಂಥ ದೇವಸ್ಥಾನಗಳು ಉಳಿದಿರುವಂಥದ್ದು, ಅದರಲ್ಲಿ ಯಾವುದೇ ಥರದ ಮೂರ್ತಿಗಳಿಲ್ಲ. ಸೊ ಅಲ್ಲಿರುವಂಥ ಹೊರಗಡೆ ಇರುವಂಥದ್ದು ದೇವಸ್ಥಾನದ ಪ್ರಾಂಗಣದಲ್ಲಿರುವಂಥವು ಎಲ್ಲವೂ ಮೂರ್ತಿಗಳು ಇರದೇ ಇರುವಂಥ ದೇವಸ್ಥಾನಗಳು ಉಳ್ಕೊಂಡಿದೆ. ಅಲ್ಲಿ ಇನ್ನೊಂದು ಭಾಗಕ್ಕೆ ನಾವು ಪ್ರವೇಶ ಮಾಡಿದ್ರೆ ಇಲ್ಲೊಂದು ನಂದಿಯ ವಿಗ್ರಹನ ಕಾಣ್ಬೋದು. ಸಾಮಾನ್ಯವಾಗಿ ಎಲ್ಲ ಶಿವನ ದೇವಾಲಯಗಳಲ್ಲಿ ಇರುವಂತೆ ಶಿವನ ಎದುರಿಗೆ ಇರುವಂತಹ ನಂದಿ, ಆದರೆ ಇದು ಸ್ವಲ್ಪ ಭಗ್ನಗೊಂಡಿದೆ. ಬಹುಶಃ ಕಾಲಾಂತರದಲ್ಲಿ ಯಾರಾದರೂ ದಾಳಿಯಿಂದ ಆಗಿರುವಂಥದ್ದು ಇರ್ಬೋದು. ಹಾಗೆ ನೋಡಿದ್ರೆ ಒಂದು ಮುಖಮಂಟಪ, ತುಂಬ ಚೆನ್ನಾಗಿರುವಂತಹ ಹೊಸಲು, ಸಂಪೂರ್ಣವಾಗಿ ಕಲ್ಲಿನಲ್ಲಿ ಕೆತ್ತಿರುವಂತಹ ಹೊಸಲು. ನಾವೀಗಿನ ಕಾಲದಲ್ಲಿ ಮರದಲ್ಲಿ ಕೆತ್ತಿದ್ರು ಕೂಡ ಇಲ್ಲ, ಯಾವುದಾದ್ರೂ ಒಂದು ದ್ವಾರಪಟ್ಟಿಕೆ ಅಂತ ಹೇಳ್ತೀವಿ. ದ್ವಾರಪಟ್ಟಿಕೆಗಳು ತುಂಬಾನೇ ಚೆನ್ನಾಗಿವೆ. ನೀವು ಹತ್ರದಲ್ಲಿ ಬಂದು ನೋಡ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಇದೆಲ್ಲ ನೃತ್ಯ ಮಾಡ್ತಾ ಇರುವಂತಹ ಕೆಲವೊಂದು ಅಪ್ಸರೆಯರು ಇರ್ಬೋದು, ವಾದ್ಯನ ನುಡಿಸ್ತಾ ಇರುವಂತಹ ಕಿನ್ನರರು ಇದ್ದಾರೆ. ಬೇರೆ ಬೇರೆ ಲೇಯರ್ಸ್, ಬೇರೆ ಬೇರೆ. ಇದು ಏಕಶಿಲೆಯಲ್ಲಿ ಮಾಡಿರುವಂತಹ, ಒಂದೇ ಕಲ್ಲಿನಲ್ಲಿ ಮಾಡಿರುವಂತಹ ನವಪಟ್ಟಿಕೆಯಿಂದ ಕೂಡಿರುವಂತಹ ದ್ವಾರಪಟ್ಟಿಕೆ. ಇದು ನವಪಟ್ಟಿಕೆ. ನವ ಅಂದ್ರೆ 9 ಪಟ್ಟಿಕೆಯಿಂದ ಕೂಡಿರುವಂಥದ್ದು. ಇದಕ್ಕದು ವಿಶೇಷ ಏನಂದ್ರೆ ಇಲ್ಲಿ ರತ್ನಪಟ್ಟಿಕೆ, ಇವು 2 ಕಂಬಪಟ್ಟಿಕೆ ಅಥವಾ ಕುಂಭಪಟ್ಟಿಕೆ. ಇಲ್ಲಿ ಮೇಲ್ಗಡೆ ಕುಂಭ ಇರೋದ್ರಿಂದ ಇದನ್ನು ಕುಂಭಪಟ್ಟಿಕೆ ಅಂತೀವಿ. ಇದು ಲತಾಸುರುಳಿ ಪಟ್ಟಿಕೆ. ಇದು ಅಂದ್ರೆ ಲತೆ ಬಳ್ಳಿ ಅಂದ್ರೆ ಕ್ರೀಪರ್ ತರ ಇದೆ ಅಂತ ಹೇಳಿ ಇದನ್ನ ಲತಾಸುರುಳಿ ಪಟ್ಟಿಕೆ ಅಂತ ಹೇಳ್ತೀವಿ. ಇವು ಎಲ್ಲ ಪೂರಕ ಪಟ್ಟಿಕೆಗಳು ಮಧ್ಯದಲ್ಲಿರುವಂಥದ್ದು. ಕಂಬಪಟ್ಟಿಕೆಯ ಆಜುಬಾಜಿನಲ್ಲಿರುವಂಥದ್ದು ಇವು ಪೂರಕ ಪಟ್ಟಿಕೆಗಳು. ಇಲ್ಲಿ ನೃತ್ಯಾಂಗನೆಯರಿದ್ರೆ ಇಲ್ಲಿ ವಾದ್ಯವೃಂದ ಇರ್ತದೆ. ಈ ತರದ ಪೂರಕ ಪಟ್ಟಿಕೆಗಳು ಅಂತ ಹೇಳ್ತೀವಿ ನಾವು. ಒಂದಕ್ಕೊಂದು ಪೂರಕವಾಗಿರುವಂಥದ್ದು. ಮತ್ತೆ ಈ ಒಂದು ಸಾಲಿನಲ್ಲಿ ನೋಡಿದ್ರೆ ಇದು ಇಲ್ಲಿ ನೀವು ಅದು ಸಿಂಹದ ರೂಪವನ್ನು ತಾವು ನೋಡ್ಬೋದು ಈ ಭಾಗದಲ್ಲಿ. ತುಂಬಾನೇ ಚೆನ್ನಾಗಿದೆ. ನಾನು ನೋಡಿರುವಂತಹ ಬಹುತೇಕ ದೇವಾಲಯಗಳಲ್ಲಿ ಇಷ್ಟೊಂದು ಪಟ್ಟಿಕೆಗಳು ಇರಲಿಲ್ಲ, 1-2-3 ಇರ್ಬೋದು. ಇದು ಎಷ್ಟು ಸೂಕ್ಷ್ಮತೆ ಇದೆ ಅಂದ್ರೆ ತಾವು ಇಲ್ಲಿ ತೋರಿಸ್ಬೋದು. ಇಲ್ಲಿ ಒಳಗಡೆ ಹಿಂಗೆ ಬೆರಳು ತೋರಿಸ್ಬೋದು ನಾವು. ಇದು ಒಳಗಡೆ ಹಾಲೋ ಇದೆ ಅಲ್ಲ, ಕಂಪ್ಲೀಟ್ಲಿ ಹಾಲೋ. ಇದರೊಳಗೆ ಇವೆಲ್ಲ ಹಾಲೋ ಇದೆ, ಇದು ಕಂಪ್ಲೀಟ್ ಹಾಲೋ. ಸೊ ಇದು ಅತ್ಯಂತ ಸೂಕ್ಷ್ಮವಾದಂಥ ಕೆತ್ತನೆ ಇರೋದ್ರಿಂದ ಇದನ್ನು ದೇವಾಲಯಗಳ ಚಕ್ರವರ್ತಿ ಅಂತಲೇ ಹೋಲಿಸ್ತಾರೆ. ಇದಕ್ಕೆ ಯಾಕೆ ದೇವಾಲಯಗಳ ಚಕ್ರವರ್ತಿ ಅಂತಾರಂದರೆ, ಈ ಶಾಸನದಲ್ಲಿ ಒಂದು ಕಡೆ ಬರ್ತದೆ
ಮಹಾದೇವ ದಂಡನಾಯಕ ದೇವರನ್ನು ಸ್ಥಾಪನೆ ಮಾಡಬೇಕಾದ್ರೆ ತನಗೆ ಪರಿಚಯ ಇರುವಂಥ ಎಲ್ಲ ಸ್ಥಪತಿಗಳನ್ನು ಕರೆದಿದ್ದಾನೆ. ಸ್ಥಪತಿ ಮೀನ್ಸ್ ಮೇನ್ ಆರ್ಕಿಟೆಕ್ಟ್ಸ್ ಅಂತ, ಪ್ರಧಾನ ಶಿಲ್ಪಕಾರರು ಅಂತ. ಅವರೆಲ್ಲರನ್ನ ಆತ ಕರೆದಿದ್ದ ಇಲ್ಲಿ. ಅವರೆಲ್ಲರೂ ಬಂದು ಈ ದೇವಸ್ಥಾನದಲ್ಲಿರುವಂಥ ಅತ್ಯಂತ ಸೂಕ್ಷ್ಮ ಕೆತ್ತನೆಯನ್ನು ನೋಡಿ ಹೊಗಳ್ತಾರಲ್ಲ, ಅದನ್ನು ಶಾಸನದ ಕವಿ ಅತ್ಯಂತ ಸುಂದರವಾಗಿ ವರ್ಣನೆ ಮಾಡ್ತಾನೆ. ಆ ಶಾಸನದಲ್ಲಿ ಬರುವಂಥ ಸಾಲುಗಳು ಹೀಗಿವೆ: ಉದದಿ ವ್ಯಾವೃತದೋಳ್ ಪಡಿಯಿಡಲ್ ಮುಮ್ಮಾಡಲು ಅರಿಯನಿದನ್ ದೇವಶಿಲ್ಪಿಗೆ ಮಾದರಿದಂ ಪೋಲ್ವವ ಪೋಲ್ವಂತಿದು ದೇವಾಲಯ ಚಕ್ರವರ್ತಿದಂ ಬ್ರಹ್ಮನು ನಿರ್ಮಿಸಲು ಅರಿಯನಿದನ್. ಸೊ ಇದರ ಅರ್ಥ ಏನಂದರೆ, ಉದದಿ ಅಂದರೆ ಸಂಸ್ಕೃತದಲ್ಲಿ ಉದದಿ ಅಂದರೆ ಸಮುದ್ರ. ಈ ಸಮುದ್ರದಿಂದ ಆವೃತವಾದಂಥ ಭೂಮಿಯಲ್ಲಿ ಪಡಿ ಇಡಲ್, ಕಾಲನ್ನೇನಾದರೂ ಇಟ್ವಿ ಅಂದರೆ ಇಷ್ಟೊಂದು ಸುಂದರವಾದಂಥ ದೇವಾಲಯ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ವಿಶ್ವಕರ್ಮನಿಗೂ ಸಹ ಇದೊಂದು ಮಾದರಿ. ಮತ್ತು ಹೋಲಿಕೆಗೆ ಸಾಟಿನೇ ಇಲ್ಲದೆ ಇರುವಂಥ ಒಂದೇ ಒಂದು ದೇವಸ್ಥಾನ ಅಂದರೆ ಪ್ರಪಂಚದಲ್ಲಿ ಇಟ್ಟಿಗೆಯ ಮಹಾದೇವ ದೇವಸ್ಥಾನ. ಹೀಗಾಗಿ ಇದನ್ನು ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ. ಸೊ ಎಂಪ್ರರ್ ಆಫ್ ದಿ ಟೆಂಪಲ್ಸ್ ಅಂತ. ಎಷ್ಟು ಸುಂದರವಾಗಿರುವಂಥ ಸಾಲು. ಎಷ್ಟೊಂದು ದೇವಾಲಯಗಳಿಗೆ ಭೇಟಿ ಕೊಟ್ಟಿದ್ದೀವಿ. ಇದೊಂದು ದೇವಾಲಯಗಳಿಗೆ ಚಕ್ರವರ್ತಿ ಅಂದ್ರೆ ರಾಜರುಗಳಿಗೆ ರಾಜ ಇರ್ತಾನಲ್ಲ, ಅವ್ರನ್ನ ಚಕ್ರವರ್ತಿ ಅಂತ ಹೇಳ್ತಾರೆ. ಮತ್ತೆ ಎಲ್ಲರನ್ನು ಗೆದ್ದಿರುವಂತವ್ರು ಅಂತ ಆಗುತ್ತೆ. ಇಟಗಿಯಲ್ಲಿರುವಂತಹ ಮಹಾದೇವ ದೇವಾಲಯಗಳ ಚಕ್ರವರ್ತಿ ಅಂತ ಹೇಳ್ತಾರೆ ಅಂದ್ರೆ